ಮಾತಾಡಿದ್ರೆ ಈಗ ಎರಡನೇ ಹಂತದ ಹೋರಾಟವನ್ನು ಮಾಡಬೇಕು ಅಂತ ಶುರು ಮಾಡಿದ್ದೀರಿ ರೈತರ ಪರವಾಗಿ. ಈಗಾಗಲೇ ಎಲ್ಲಿಂದ ಇರುತ್ತೆ? ನಮ್ಮ ಹಿರಿಯ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಈ ಒಂದು ಅಧಿವೇಶನ ಮುಗಿದ ಮೇಲೆ ನಾವು ಬಳ್ಳಾರಿ ಮತ್ತು ವಿಜಯನಗರ ಎರಡು ಕಡೆ ಈ ವಕಫ್ ವಿರುದ್ಧ ಹೋರಾಟವನ್ನು, ಅದರ ಜೊತೆಗೆ ವಾಲ್ಮೀಕಿ ಹಗರಣ ಇರ್ಬೋದು, ಅದರ ಜೊತೆಗೆ SC ಜನಾಂಗದ 24,000 ಕೋಟಿ ರೂಪಾಯಿಯನ್ನು ಡೈವರ್ಟ್ ಮಾಡಿದ್ದಿರ್ಬೋದು, ಮತ್ತು ರಾಜ್ಯ ಸರ್ಕಾರ ಏನು ವಿಫಲ ಆಗಿದೆ ಅದ್ರ ಬಗ್ಗೆ ನಾವು ಹೋರಾಟವನ್ನು ಎರಡನೇ ಹಂತದ ಪ್ರಾರಂಭ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಬ್ಯಾನರ್ ತೆಳಗೆ ಮಾಡ್ತೀವಿ. ಎಲ್ಲರಿಗೂ ರಾಜ್ಯ ಅಧ್ಯಕ್ಷ ಆದಿಯಾಗಿ ಯಾರಿಗೆ ರೈತರ ಬಗ್ಗೆ ಮಠಮಾನ್ಯ ಮಗಳ ಬಗ್ಗೆ ಅತಿ ಏನು ಗೌರವ ಇದೆ ಅವರೆಲ್ಲ ಬರ್ಬೇಕಂತ ನಾವು ಅನುಮಾನ ಕರೆದಿದ್ರು ರೀ. ಅದೇ ಅದಕ್ಕೆ ಅವ್ರು ನಮಸ್ಕಾರ ಮಾಡ್ಯಾರ, ನಾನು ನಮಸ್ಕಾರ ಮಾಡೀನಿ ಅಟ್ಟೆ, ಮತ್ತೆ ಏನಿಲ್ಲ. ಊಟಕ್ಕೆ ಕರೆದ್ರೆ ಹೋಗ್ಬಾರ್ದು, ಹೋಗ್ಬೇಕು ಹೋಗ್ಬೇಡದು ಅದು ನನಗೆ ಬಿಟ್ಟಿದ್ದು. ಏನು ಡಿಶಮ್ ಜಗಳ ಆಡ್ಬೇಕಂದ್ರೆ ಹೆಂಗೆ ಒಮ್ಮೊಮ್ಮೆ ನಮಸ್ಕಾರ ಮಾಡ್ತಾರೆ, ಒಳಗೆ ಏನು ಮಾಡ್ತಿರ್ತಾರೆ ಯಾರಿಗೆ ಗೊತ್ತದ. ಮುಂದೆ ನಮಸ್ಕಾರ ಮಾಡೋರು ಭಾಳ ಡೇಂಜರು. ತಿಳ್ಕೊಂಡ್ಬಿಡ್ರಿ, ಭಾಳ ಬೆಲ್ಲದ ಮಾತು ಹೇಳೋರು ಭಾಳ ಡೇಂಜರ್ ಇರ್ತಾರೆ. ನಮ್ಮವರು ಅಂದೇ ಬೆನ್ನಾಗ ಹಾಕ್ತಿರ್ತಾರೆ. ನೋಡ್ರ, ಜಮೀರ್ ಅಹಮದ್ ನಿನ್ನೆ ಒಂದು ಪ್ರಶ್ನೆ ಇತ್ತು. ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಆ ನಿಗಮದಲ್ಲಿ ಏನು ಮಾಡ್ಯಾರ, ಒಂದು ಸರ್ಕ್ಯುಲರ್ ತೆಗೆದಾರ. ಯಾವುದೇ ಅನುದಾನ, ಯಾವುದೇ ಯೋಜನೆಗಳು ಅಲ್ಪಸಂಖ್ಯಾತ ಇಲಾಖೆಯಿಂದ ಬರುವಂಥ ಯೋಜನೆಗಳಲ್ಲಿ 80% ಮುಸ್ಲಿಮರಿಗೆ, 10% ಕ್ರಿಶ್ಚಿಯನ್ರಿಗೆ, 10%ನಲ್ಲಿ ಜೈನರು, ಬೌದ್ಧರು, ಸಿಖ್ರು, ಪಾರ್ಸಿಗಳು, ಹಿಂಗೆ ವರ್ಗೀಕರಣ ಮಾಡ್ಯಾರ. ನಾನು ನೀನೇ ಪ್ರಶ್ನೆ ಮಾಡಿದ್ದೇನೆಂದ್ರೆ, ಯಾವುದೇ ಸಮುದಾಯಕ್ಕೆ ಸ್ಪೆಸಿಫಿಕ್ ಆಗಿ ರಿಸರ್ವೇಷನ್ ಅಲ್ಪಸಂಖ್ಯಾತರದೇ ಒಂದು ಇದು ಕ್ಯಾಟಗರಿ, ಅದ್ರಾಗ ಮತ್ತು ಇವ್ರು ಜಾತಿ ಮಾಡ್ಲಿಕ್ಕೆ ಹೋಗ್ಯಾರ. ಅದು ನಾವು ಒಪ್ಪೋದಿಲ್ಲ. ಒಂದೊಂದು ಕಡೆ ಕ್ರಿಶ್ಚಿಯನ್ರು ಜಾಸ್ತಿ ಅದಾರೆ. ದಕ್ಷಿಣ ಕನ್ನಡದಲ್ಲಿ ಕ್ರಿಶ್ಚಿಯನ್